ನಮಸ್ತೆ ಸ್ನೇಹಿತರೆ, ನನ್ನ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಬಿಗಿನರ್ಸ್ಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೇನೆ. ಯಾರೆಲ್ಲ ಮೆಹಂದಿ ಕಲಿಬೇಕು ಅಂದ್ಕೊಂಡಿದ್ದೀರೋ ಅವರು ಮೊದಲನೇದಾಗಿ ಪ್ರಾಕ್ಟೀಸ್ ಕೋನ್ ಮಾಡೋದನ್ನು ಕಲಿಬೇಕಾಗ್ತದೆ. ಯಾಕೆಂತೇಳಿದರೆ ಪ್ರಾಕ್ಟೀಸ್ ಕೋನ್ ಕಲಿತ್ರೆ 20% ಮೆಹಂದಿ ಕಲಿತ ಹಾಗೇನೆ. ಹಾಗಾಗಿ ಈ ವಿಡಿಯೋನ ಮೊದಲನೇ ಸಲ ನೋಡುವವರು ದಯಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಉಚಿತವಾಗಿ ಯಾವುದೇ ಫೀಸ್ ಇಲ್ಲದೆ ಫ್ರೀಯಾಗಿ ಮೆಹಂದಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೇನೆ. ಬಿಗಿನರ್ಸ್ಗೋಸ್ಕರನೇ ಸ್ಟಾರ್ಟ್ ಮಾಡ್ತಿದ್ದೇನೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲ, ಇದು ಬಾಕ್ಸ್, ಇದು ಮುಚ್ಚಳ ಇರುವಂತಹ ಬಾಕ್ಸ್ ತಗೊಂಡಿದ್ದೇನೆ. ಯಾಕೆಂತೇಳಿದರೆ ಕ್ಲೋಸ್ ಮಾಡಿ ಇಡಲಿಕ್ಕೆ ಸುಲಭ ಆಗ್ತದೆ ಅಂತ ಚಿಕ್ಕ ಬೌಲ್ ತಗೊಂಡಿದ್ದೇನೆ. ಯಾಕೆಂತೇಳಿದರೆ ನಾನು ಸ್ವಲ್ಪನೇ ಮಾಡಿಟ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ಇದಕ್ಕೆ ನಾನೀಗ ಮೆಹಂದಿ ಪೌಡ್ರ್ ಹಾಕ್ತಾ ಇದ್ದೇನೆ. ಇದಕ್ಕೇನು ನಾನು ಅಳತೆ ಏನು ಬೇಡ, ಅಂದಾಜಿಗೆ ನಿಮಗೆ ಎಷ್ಟು ಕೋನ್ ಬೇಕೋ ಅಷ್ಟು ತಗೊಂಡ್ರೆ ಆಯ್ತು. ಇಲ್ಲಿ ನಾನು 4 ಸ್ಪೂನಷ್ಟು ತಗೊಂಡಿದ್ದೇನೆ. ಇದಕ್ಕೆ ಈಗ ನಾವು ನೀರು ಸೇರಿಸಿಕೊಳ್ಳೋಣ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ, ಪ್ರಾಕ್ಟೀಸ್ ಕೋನ್ ಆಗಿರೋದ್ರಿಂದ ಜಾಸ್ತಿ ಕಲರ್ ಬರಬೇಕಂತೇನಿಲ್ಲ. ಅದರಿಂದ 2 ಇಂಗ್ರೀಡಿಯೆಂಟ್ಸ್, ನೀರು ಮತ್ತು ಮೆಹಂದಿ ಪೌಡರ್ ಸಾಕಾಗ್ತದೆ. ನಾನಿಲ್ಲಿ ಆನ್ಲೈನಲ್ಲಿ ತರಿಸಿದ ಪೌಡರ್ ಇದು. ಇದಕ್ಕೆ ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಇದೇ ಬ್ರ್ಯಾಂಡ್ ಅಂತ ಏನಿಲ್ಲ, ಯಾವ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಅಳತೆ ಏನಿಲ್ಲ, ನೀರು ಎಷ್ಟು ಬೇಕೋ ಅಷ್ಟೇ ನೋಡಿಕೊಂಡು ಸ್ವಲ್ಪನೇ ಸೇರಿಸ್ಕೊಳ್ಳಿ. ಒಂದೇ ಸಲ ನೀರು ಹಾಕ್ಕೊಂಡು ತೆಳ್ಳಗಾದರೆ ಮತ್ತು ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದರಲ್ಲಿ ಗಂಟು ಇದ್ದದ್ದೆಲ್ಲ ಹೋಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಗಟ್ಟಿ ಥರ ಕಾಣಿಸ್ತಿದೆ ನನಗೆ, ಅದಕ್ಕೆ ನೀವು ಎಷ್ಟು ಬೇಕಾ ನೋಡ್ಕೊಂಡು ಸೇರಿಸ್ಕೊಳ್ಳಿ. ತುಂಬ ನೀರು ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಸಾಕು. ಅದಕ್ಕೆ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ನೀರು ಹಾಕಿದರೆ ಆಯಿತು. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಆಗ್ತಾ ಬಂತು. ನೀಟಾಗಿ ಒಂದು ಕಡೆ ಸೆಟ್ ಮಾಡಿಕೊಂಡು ಇಟ್ಟರೆ ಆಯಿತು. ಇದರಲ್ಲಿ ಸೈಡಲ್ಲಿ ಸ್ಪೂನಲ್ಲಿ ಇರುವಂಥದ್ದು ಅದನ್ನೆಲ್ಲ ಒಂದು ಸೈಡ್ಗೆ ಸೆಟ್ ಮಾಡಿ ಚೆನ್ನಾಗಿ ನೀಟಾಗಿ ಈ ಥರ ಒಂದು ಕಡೆ ಸೆಟ್ ಮಾಡಿ ಇಡಿ. ಸ್ವಲ್ಪ ಟ್ಯಾಪ್ ಮಾಡಬೇಕಾಗ್ತದೆ. ನೀಟಾಗಿ ಈ ಥರ ಟ್ಯಾಪ್ ಮಾಡಿ ಕೆಳಗಡೆ ತಳದಲ್ಲಿ ನಿಲ್ಲುವ ಹಾಗೆ ಸ್ವಲ್ಪ ಹಾಗೆ ಟ್ಯಾಪ್ ಮಾಡಿದರೆ ಸಾಕು. ಕೆಳಗೆ ಅದು ಹೋಗ್ತದೆ. ಆ ಥರ ಟ್ಯಾಪ್ ಮಾಡಿ ಮುಚ್ಚಳನ ಕ್ಲೋಸ್ ಮಾಡಿ ಇಟ್ಟುಬಿಡಿ. ಒಂದು ಕಡೆ ಇಟ್ಟುಬಿಡಿ. ಇದು ಅನಂತರ ಒಂದು 4ರಿಂದ 5 ಗಂಟೆ ಆದಮೇಲೆ ತಗೊಂಡು ಬಂದಿದ್ದೇನೆ. ಈಗ ನಾನು ಇದನ್ನು ಮುಚ್ಚಳ ತೆಗೆದು ನೋಡಿದರೆ ನೋಡಿ, ಈ ಥರ ಒಂದು ಬ್ರೌನ್ ಕಲರ್ ಬಂದಿರುತ್ತೆ ಲೇಯರ್ ಮೇಲ್ಗಡೆ, ಆಯಿಲಿ ಒಂಥರ ಜ್ಯೂಸಿ ಟೈಪ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಿಮ್ಮ ಹತ್ರ ಬ್ಲೆಂಡರ್ ಇದೆ ಅಂದರೆ ಬ್ಲೆಂಡರ್ನ ಯೂಸ್ ಮಾಡಿ ಫ್ರೆಂಡ್ಸ್. ಯಾಕೆಂತೇಳಿದರೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರ, ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಸ್ಮೂತಾಗಿ ಬರಬೇಕು. ಮೆಹಂದಿ ನೀವು ಪೇಸ್ಟ್ ಎಷ್ಟು ಸ್ಮೂತಾಗಿ ಬಂದಿದೆಯೋ ಅಷ್ಟು ಚೆನ್ನಾಗಿ ಡಿಸೈನ್ ಕೂಡ ಬರುತ್ತೆ. ನಿಮಗೆ ಈಸಿಯಾಗಿ ಅದರ ಫ್ಲೋ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಕಡಿಮೆ ಅಂತ ಅಂದ್ರೂ ಒಂದು 5ರಿಂದ 7 ನಿಮಿಷ ಮಿನಿಮಮ್, ಅದು ಅಷ್ಟು ನಿಮಿಷ ಆದರೂ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬ್ಲೆಂಡರಲ್ಲಾದರೂ ಒಂದು 2 to 3 ಮಿನಿಟ್ಸಲ್ಲಿ ಬೇಗ ಬ್ಲೆಂಡ್ ಆಗುತ್ತೆ ಅದು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ತುಂಬ ಸ್ಮೂತಾಗಿರಬೇಕು. ಅದರಲ್ಲಿ ಯಾವುದೇ ರೀತಿಯ ಗಟ್ಟಿ ಇರಬಾರ್ದು, ಸ್ಮೂತಾಗಿ ಬರಬೇಕು. ನೋಡಿ ಎಷ್ಟು ಸ್ಮೂತ್ ಅಂತ ಅನ್ನಿಸ್ತಿದೆ. ಆದರೂ ಇನ್ನೂ ಸ್ವಲ್ಪ
ಗಟ್ಟಿ ಇದೆ ಅಂತ ನನಗೆ ಅನ್ನಿಸ್ತಿದೆ. ಅದಕ್ಕಿಂತ ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ, ಸ್ವಲ್ಪನೇ ನೋಡಿ, ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಂದರೆ ಆಯಿತು. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಜಾಸ್ತಿ ನೀರಾದ್ರೂ ಕರೆಕ್ಟಾಗಿ ಬರಲ್ಲ, ಅದು ಕೋನ್ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಮತ್ತು ಗಟ್ಟಿ ಇದ್ರೂ ಲೈನ್ಸ್ ಎಲ್ಲ ಕಟ್ಟಾಗೆ ಬರುತ್ತೆ, ಡಿಸೈನ್ಸ್ ಚೆನ್ನಾಗಿ ಬರಲ್ಲ. ಅದರಿಂದ ಒಂದು ನಿಮಗೆ ಎಷ್ಟು ಬೇಕು ಅಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಎಷ್ಟು ಸ್ಮೂತ್ ಆಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಎಷ್ಟು ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ನೀಟಾಗಿ ಬ್ಲೆಂಡ್ ಆಗಬೇಕು. ಈಗ ವಾಟರ್ ಹಾಕಿರೋದ್ರಿಂದ ನಾನು ಇನ್ನೊಂದು ಸಲ ಮಿಕ್ಸ್ ಮಾಡಿ ತೋರಿಸ್ತಿದ್ದೇನೆ. ಈಗ ನಾನು ತೋರಿಸ್ತೇನೆ ನೋಡಿ, ಅಲ್ಲಿ ಈ ಥರ ಲೈನ್ ಥರ ಹಾಕಿದರೆ ಅದು ಅದ್ರ ಜೊತೆಗೆ ಮಿಕ್ಸ್ ಆಗಬೇಕದು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಷ್ಟು ಮಿಕ್ಸ್ ಮಾಡ್ತೀರಾ ಫ್ರೆಂಡ್ಸ್ ಅಷ್ಟು ಒಳ್ಳೆಯದು, ಅಷ್ಟು ಚೆನ್ನಾಗಿ ಕೋನ್ ಬರುತ್ತೆ. ಪೇಸ್ಟ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ನಿಮ್ಮ ಡಿಸೈನ್ ಕೂಡ ಬರುತ್ತೆ. ಅಷ್ಟು ಸಾಕು ಅಂತ ನನಗೆ ಅನ್ನಿಸ್ತಿದೆ ನೋಡಿ ಫ್ರೆಂಡ್ಸ್. ಅದರ ಕನ್ಸಿಸ್ಟೆನ್ಸಿ ನೋಡಿ, ಒಂದು ಮ್ಯಾಟ್ ಫಿನಿಶಿಂಗ್ ಥರ ಬರ್ತಿದೆ ನೋಡಿ, ಅಷ್ಟಾದರೆ ಸಾಕು. ಇದನ್ನು ಒಂದು ಸೈಡಿಗೆ ಇಟ್ಕೊಳ್ತೇನೆ ನಾನು. ಸೈಡಿಗೆ ಇಟ್ಕೊಂಡು ಈಗ ನಾನು ನಿಮಗೆ ಮೆಹಂದಿ ಕೋನ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಇದಕ್ಕೆ ಡಿಸ್ಪೆನ್ಸರ್ ಇಲ್ಲಾಂದರೆ ಸೀಸರಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೂ ಸಾಕು. ಅದು ನಿಮಗೆ ಕಷ್ಟ ಆಗ್ತದೆ ಪದೇ ಕಟ್ ಮಾಡಿ. ಡಿಸ್ಪೆನ್ಸರ್ ಇದ್ದರೆ ಈಸಿ ಆಗುತ್ತೆ. ಮತ್ತು ಇದು ಮೆಹಂದಿ ಕೋನ್ ಮಾಡಲಿಕ್ಕೆ ಶೀಟ್ಸ್ ಇದು ಸ್ವಲ್ಪನೇ ತಗೊಂಡಿದ್ದೇನೆ. ಮತ್ತು ಗುಂಡು ಪಿನ್ ಈ ಥರ ತುಂಬ ತೆಳ್ಳಗಿರೋದು ತಗೊಂಡಿದ್ದೇನೆ. ಆ್ಯಕ್ಚುಲಿ ಇದು ಗುಂಡು ಪಿನ್, ಇದು ಶರ್ಟ್ ಪಿನ್ ಹೇಳಿದ್ರೆ ತುಂಬ ತೆಳ್ಳಗೆ ಬರ್ತದೆ. ಗುಂಡು ಪಿನ್ ಹೇಳಿದ್ರೆ ಸ್ವಲ್ಪ ದಪ್ಪಗೆ ಬರ್ತದೆ. ದಪ್ಪಗೆ ಬಂದರೆ ನಿಮಗೆ ಡಿಸೈನ್ ತೆಳ್ಳಗೆ ಬಿಡಿಸೋಕ್ಕಾಗೋದಿಲ್ಲ. ಅದರಿಂದ ನಾನು ಎಷ್ಟು ತಿನ್ನಾಗಿರೋದು ಗುಂಡು ಪಿನ್ ಸಿಗ್ತದೆ ಅಷ್ಟು ತಿನ್ನಾಗಿರೋದು ತಗೊಳ್ಳಿ ಫ್ರೆಂಡ್ಸ್. ಈಗ ನಾನು ಕೋನ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಈಗ ಒಂದು ಎಡದ ಕೈಯಲ್ಲಿ ಈ ಥರ ಪಿನ್ನನ್ನು ಇಟ್ಕೊಂಡು ಬಲದ ಕೈಯಲ್ಲಿ ಅದರ ಒಳಗಡೆ ಗುಂಡು ಪಿನ್ ಒಳಗೆ ಹಾಕಿಕೊಂಡು ರೋಲ್ ಮಾಡಿಕೊಂಡು ಬನ್ನಿ ಫ್ರೆಂಡ್ಸ್. ರೋಲ್ ಮಾಡಿಕೊಂಡು ಇಲ್ಲಿ ಗುಂಡು ಪಿನ್ನು ಟೈಟ್ ಆಗಿರಬೇಕು. ಈ ಥರ ಟ್ಯಾಪ್ ಮಾಡಿದರೆ ಒಳಗೆ ಹೋಗಬಾರ್ದು, ಈ ಥರ ಒಳಗೆ ಹೋಗಬಾರ್ದು. ಗುಂಡು ಪಿನ್ನು ಟೈಟ್ ಆಗಿರಬೇಕು ಅಂತ ಅಷ್ಟೇ. ಈ ಥರ 2 ಬೆರಳು ಹೋಗುವಷ್ಟು ಇದ್ದರೆ ಸಾಕು, ಅದಕ್ಕಿಂತ ಜಾಸ್ತಿನೂ ಬೇಡ, ಚಿಕ್ಕದು ಬೇಡ, ಅದು ಕರೆಕ್ಟಾಗಿರುತ್ತೆ. ಒಂದು ಚಿಕ್ಕ ಟೇಪ್ ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಕೆಳಗಡೆ ಪೋರ್ಷನಲ್ಲಿ. ಅದು ನೆಕ್ಸ್ಟ್ ಇಲ್ಲಿ ಬೇಕಂತೇನೂ ಇಲ್ಲ, ನಾನು ಇಲ್ಲೊಂದು ಹಾಕ್ತಿದ್ದೇನೆ ಅಷ್ಟೇ. ಇನ್ನು ಮೇಲ್ಗಡೆ ಒಂದು ಇಲ್ಲಿ ಲೀಕ್ ಆಗಬಾರ್ದು ಅಂತ ಇಲ್ಲೊಂದು ಹಾಕ್ಕೊಳ್ಳಿ, ಬ್ಯಾಕ್ ಸೈಡಲ್ಲೊಂದು, ಯಾಕಂದರೆ ಫೋಲ್ಡ್ ಮಾಡ್ತೇವಲ್ಲ ಮೇಲ್ಗಡೆ, ಅದಕ್ಕೆ ಅಲ್ಲಿ ಹಾಕ್ಕೊಂಡ್ರೆ ಸಾಕು. ಇನ್ನೊಂದು ಮಾಡಿ ತೋರಿಸ್ತೇನೆ. ಸೇಮ್ ಎಡದ ಕೈಯಲ್ಲಿ ಗುಂಡು ಪಿನ್ನು, ಬಲದ ಕೈಯಲ್ಲಿ ರೋಲ್ ಮಾಡಿಕೊಂಡು ಬನ್ನಿ ಫ್ರೆಂಡ್ಸ್. ಈಸಿಯಾಗಿ ಬರುತ್ತೆ, ಇದೆ ಏನು ಕಷ್ಟ ಇಲ್ಲ. ಅಷ್ಟೇ, ಪಿನ್ ಲಾಕ್ ಆಗಬೇಕು, ಒಳಗೆ ಹೋಗೋದಾಗೆ 2 ಬೆರಳನ್ನ ಅಳತೆ ಅಷ್ಟೇ ಫ್ರೆಂಡ್ಸ್. ಚಿಕ್ಕ ಟೇಪು ಲಾಕ್ ಮಾಡ್ಕೊಳ್ಳಿ ಕೋನ್ನ ಕೆಳಗಡೆ ಪೋರ್ಷನಲ್ಲಿ. ಮತ್ತು ಇಲ್ಲಿ ಒಂದು ಟೇಪು, ಒಂದು ಫ್ರಂಟ್ ಸೈಡಲ್ಲಿ ಒಂದು ಚಿಕ್ಕ ಟೇಪ್ ಸಾಕು. ಇದೇ ಥರ ಕೋನ್ ಎಲ್ಲನೂ ಮಾಡಿ ಇಟ್ಕೊಳ್ಳಿ. ಅಷ್ಟೊಂದು ನಾನು 4 ರಿಂದ 5 ಕೋನ್ ಮಾಡಿ ಇಟ್ಕೊಂಡಿದ್ದೇನೆ, ಅಷ್ಟು ಸಾಕು. ಈಗ ಪೇಸ್ಟ್ನ ಇದಕ್ಕೆ ಹಾಕೋಣ. ಇದಕ್ಕೆ ನಾನು ಒಂದು ದೊಡ್ಡ ಶೀಟ್ ತಗೊಂಡಿದ್ದೇನೆ, ಸ್ವಲ್ಪ ದೊಡ್ಡ ಶೀಟ್. ಇದನ್ನು ಅಷ್ಟೇ, ಇದಕ್ಕೆ ಪಿನ್ನೇನು ಬೇಡ, ಸ್ವಲ್ಪ ದೊಡ್ಡದಾಗಿ ಅಗಲಕ್ಕೆ ಬರುವ ಹಾಗೆ
ಯಾಕಂದರೆ ಪೇಸ್ಟನ್ನೆಲ್ಲ ಇದರೊಳಗೆ ಫಿಲ್ ಆಗೋ ಥರ ಮಾಡಬೇಕು. ಫಿಲ್ ಆಗಬೇಕು, ಎಲ್ಲ ಫಿಲ್ ಆಗುವಷ್ಟು. ಅದಕ್ಕೆ ಸ್ವಲ್ಪ ಅಗಲಕ್ಕೆ ಎಲ್ಲ ಬೆರಳುಗಳು ಹೋಗುವಷ್ಟು ದೊಡ್ಡದು ಮಾಡಿದ್ದೇನೆ. ಎಲ್ಲನೂ ಟೇಪ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ ಒಂದು ಎಲ್ಲಿ ಓಪನ್ ಇರುತ್ತೆ ಅಲ್ಲೆಲ್ಲ ಒಂದು ಟೇಪ್ ಹಾಕ್ಕೊಳ್ಳಿ, ಯಾಕಂದರೆ ಎಲ್ಲನೂ ಫಿಲ್ ಮಾಡ್ತೀವಲ್ಲ ಇದರಲ್ಲಿ. ಅಗಲಕ್ಕೆ ಮಾಡಿರೋದ್ರಿಂದ ಲೀಕ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಎಲ್ಲ ಕಡೆ ಒಂದೊಂದು ಟೇಪ್ ಹಾಕ್ಕೊಳ್ಳಿ. ದೊಡ್ಡ ಕೋನಿದು. ಈಗ ಇದನ್ನೆಲ್ಲ ಇದಕ್ಕೆ ಫಿಲ್ ಮಾಡಿ ಫ್ರೆಂಡ್ಸ್. ಒಂದು ಸಲ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಸೈಡಿಗೆ ಇಟ್ಟಿದ್ದಲ್ಲ, ಒಂದು ದೊಡ್ಡ ಲೋಟ ತಗೊಂಡಿದ್ದೆ ನಾನು ಇಡಲಿಕ್ಕೆ. ನಿಮ್ಮ ಹತ್ರ ಕೋನ್ ಹೋಲ್ಡರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನಾನು ಅದನ್ನ ಈಗ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪನೇ ಕೋನ್ ಮಾಡಿರೋದ್ರಿಂದ ನಾನು ಅದನ್ನ ಯೂಸ್ ಮಾಡಿಲ್ಲ. ಜಸ್ಟ್ ಲೋಟ ಇದ್ದರೂ ಸಾಕಾಗ್ತದೆ. ಅದಕ್ಕೆಲ್ಲ ಪೂರ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ಅದರಲ್ಲಿ ಪೂರ್ತಿ ಎಲ್ಲನೂ ಒಂದರಲ್ಲಿ ತುಂಬಿಸ್ಕೊಳ್ಳಿ ಫ್ರೆಂಡ್ಸ್. ವೇಸ್ಟ್ ಮಾಡೋದು ಬೇಡ, ಎಲ್ಲ ನೀಟಾಗಿ ಹಾಕ್ಕೊಳ್ಳೋಣ ಉಳಿದಿರೋದನ್ನೆಲ್ಲ. ಫುಲ್ಲಾಗೋಯ್ತು ಅದರಲ್ಲಿ ಆ್ಯಕ್ಚುಲಿ. ಅದರ ಸೈಡಲ್ಲಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ಟೇಪ್ ಹಾಕ್ಕೊಳ್ತಾ ಇದ್ದೇನೆ. ಫುಲ್ ಕವರ್ ಮಾಡಿಕೊಳ್ತಾ ಇದ್ದೇನೆ ಎಲ್ಲ ಸೈಡಲ್ಲೂ. ಅಷ್ಟು ಫುಲ್ ಆಯಿತು. ಇಲ್ಲಿ ಒಂದು ಚಿಕ್ಕ ಟೇಪ್ ಹಾಕ್ಕೊಳ್ಳೋಣ, ಲೀಕ್ ಆಗೋದು ಬೇಡ ಅಂತ. ಆಮೇಲೆ ಕಟ್ ಮಾಡಿ ತೆಗೆದ್ರೆ ಆಯಿತು. ಆ ಥರ ಟ್ಯಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು ಚಿಕ್ಕ ರಬ್ಬರ್ ಬ್ಯಾಂಡ್ ಮನೆಯಲ್ಲಿ ಇರ್ತದಲ್ಲ, ಅದರಲ್ಲೇ ಅದನ್ನು ಲಾಕ್ ಮಾಡಿಕೊಳ್ಳಿ. ಈ ಥರ ಟೈಟಾಗಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಚಿಕ್ಕ ಟೇಪ್ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಲೂಸ್ ಆಗಿದೆ ಅದಕ್ಕೋಸ್ಕರ ಹಾಕಿದ್ದೇನೆ ಅಷ್ಟೇ. ಈಗ ಇದನ್ನು ಟಿಪ್ಪನ್ನು ಈ ಥರ ಮೇನ್ ಪೇಸ್ಟನ್ನು ಹಿಂದಕ್ಕೆ ತಳ್ಳಿ ಜಸ್ಟ್ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಮುಂದ್ಗಡೆ ಟಿಪ್ ಕಟ್ ಮಾಡಿ ಇದಕ್ಕೆ ಎಲ್ಲ ಕೋನಿಗೂ ಫಿಲ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪನೇ ಫಿಲ್ ಮಾಡಿದರೆ ಸಾಕು. ಇಷ್ಟಿಷ್ಟೇ ಕೋನಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು, ಇಲ್ಲಾಂದರೆ ಅದು ಜಾಸ್ತಿ ತುಂಬಿಸಿದ್ದು ಲೀಕ್ ಆಗಿ ಬಿಡ್ತದೆ ಕ್ಲೋಸ್ ಮಾಡುವಾಗ. ಅದಕ್ಕೆ ಮುಕ್ಕಾಲು ಭಾಗದಷ್ಟು ಕೋನಿಗೆ ಎಲ್ಲದಕ್ಕೂ ಫಿಲ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೀಟಾಗಿ ಟ್ಯಾಪ್ ಮಾಡಿಕೊಂಡು ಎಲ್ಲದಕ್ಕೂ ಫಿಲ್ ಆಯಿತು. ಈಗ ಇಲ್ಲಿ ಒಂದು ಟೇಪ್ ಹಾಕ್ಕೊಂಡು, ಸೆಲ್ಲೋ ಟೇಪ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಫ್ರೆಂಡ್ಸ್. ಲೀಕ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಒಂದು ಸಲ ಈ ಪಿನ್ನನ್ನು ತೆಗೆದು ಏರ್ ಗ್ಯಾಪ್ನ ಬಿಟ್ಟರೆ ಈ ಥರ ಒಂದು ಸಲ ಪುಷ್ ಮಾಡಿ ಮತ್ತೆ ಪಿನ್ನನ್ನು ಕ್ಲೋಸ್ ಮಾಡಿ ಜಸ್ಟ್ ಫೋಲ್ಡ್ ಮಾಡಿ ವಿ ಶೇಪಲ್ಲಿ ಎರಡು ಕಡೆಯಿಂದ ಫೋಲ್ಡ್ ಮಾಡಿ, ಇಲ್ಲಿ ಒಂದು ಟೇಪ್ ಹಾಕಿ ಲಾಕ್ ಮಾಡಿ ಇಟ್ಕೊಂಡ್ಬಿಡಿ ಫ್ರೆಂಡ್ಸ್. ಈಗ ಮೇಲ್ಗಡೆಯಿಂದ ಅಪೋಸಿಟ್ ಸೈಡಿಂದ ಇನ್ನೊಂದು ಟೇಪ್ ಹಾಕಿ ಕ್ಲೋಸ್ ಮಾಡಿದರೆ ಸಾಕಾಗ್ತದೆ. ಬೇಕು ಅಂದರೆ ಒಂದು ರೌಂಡು ಟೇಪ್ ಹಾಕ್ಕೊಳ್ಳಿ, ಬೇಕು ಅಂತ ಹೇಳಿದರೆ ಮಾತ್ರ, ಇಲ್ಲಾಂದರೆ ಬೇಕಂತ ಏನಿಲ್ಲ, ಇದು ಅಷ್ಟು ಸಾಕಾಗ್ತದೆ. ನಾನು ಇನ್ನೊಂದು ಟೇಪ್ ಹಾಕಿ ತೋರಿಸ್ತಿದ್ದೇನೆ ಅಷ್ಟೇ. ಪರ್ಫೆಕ್ಟ್ ಕೋನ್ ಆಗಿದೆ ನೋಡಿ ಫ್ರೆಂಡ್ಸ್. ಎಲ್ಲದಕ್ಕೂ ಇನ್ನೊಂದು ಸಲ ತೋರಿಸ್ತೀನಿ. ಎಲ್ಲದಕ್ಕೂ ಅದೇ ಥರ ಈ ಥರ ಲಾಕ್ ಮಾಡಿ ನಾನು ಎರಡೆರಡು ಸಲ ಯಾಕೆ ತೋರಿಸ್ತಿದ್ದೇನೆ, ಬಿಗಿನರ್ಸ್ಗೋಸ್ಕರ.
ಅಂತ ನಾನಿಲ್ಲಿ 2 ಸಲ ತೋರಿಸ್ತಿದ್ದೇನೆ. ಫ್ರೆಂಡ್ಸ್, ನಾನು ಚಾನಲಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನ ಹಾಕಿದ್ದೇನೆ. ದಯಮಾಡಿ ಅದನ್ನು ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಅವಶ್ಯಕತೆ ಇದೆ ಅಂದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ವಿಡಿಯೋ ಮೊದಲನೇ ಸಲ ಚಾನಲ್ಗೆ ವಿಸಿಟ್ ಮಾಡಿರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಿರ್ತೇನೆ. ನಿಮಗೆ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಿಮ್ಮ ನೋಟಿಫಿಕೇಷನ್ ಕೂಡ ಬರುತ್ತೆ. ಫ್ರೆಂಡ್ಸ್, 5 ಕೋನ್ ಮಾಡಿದ್ದೇನೆ ನಾನಿಲ್ಲಿ. ಇದು ಒಂದು ವಾರಕ್ಕಾಗುವಷ್ಟು ಮಾಡಿಟ್ಕೊಳ್ತಿದ್ದೇನೆ. ನೀವು ಜಾಸ್ತಿ ಕೂಡ ಮಾಡಿ ಇಟ್ಕೊಳ್ಬೋದು, ಇಲ್ಲ ನೀನು ಆಗಾಗ ಮಾಡ್ಕೊಳ್ತೇವೆ ಹೇಳಿದರೆ ಮಾಡಿ ಇಟ್ಕೊಳ್ಬೋದು. ಇದನ್ನ ಫ್ರಿಜ್ಜಲ್ಲಿಟ್ಟರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು. 1 ಮಂತ್ ಎಲ್ಲ ಆರಾಮಾಗಿ ಇಡ್ಬೋದು. 1 ಮಂತ್ ಜಾಸ್ತಿನೇ ಬರ್ತದೆ, ಏನು ಕೆಡೋದಿಲ್ಲ. ಫ್ರಿಜ್ಜಲ್ಲಿಟ್ಟರೆ ಆಯಿತು. ಫ್ರೀಝರಲ್ಲಿ ಇಡಬೇಕಂತೇನಿಲ್ಲ, ಫ್ರಿಜ್ಜಲ್ಲಿಟ್ಟರು ಸಾಕಾಗ್ತದೆ. ಎಷ್ಟು ನೀಟಾಗಿ ತಿನ್ನಾಗಿ ಬರ್ತಿದೆ ನೋಡಿ. ಫ್ಲೋ ಎಷ್ಟು ಚೆನ್ನಾಗಿದೆ ನೋಡಿ, ಸ್ಮೂತಾಗಿ ಡಿಸೈನ್ ಬರುತ್ತೆ, ಎಲ್ಲೂ ಕಟ್ಟಾಗಲ್ಲ, ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್, ಕೊನೆಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಲೀವ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ವೈನ್ಸ್. ಸ್ಮೂತಾಗಿ ಬರುತ್ತೆ ಇದೇ ಥರ ಮಾಡಿದರೆ.